ಅಬ್ಬಾ ಬಟ್ಟೆ ಶೋರೂಮ್ ಮೇಲ್ ಬಂದ್ಬಿಡಿದೆ. ಅಂಜನಾ, ನಿಂಗೆ ಯಾವ ಸೀರೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಮ್ಮ. ಯಾವುದಕ್ಕೂ ಸಂಕೋಚ ಪಟ್ಕೊಬೇಡ ಪುಟ್ಟಿ. ನನಗೆ ಇರೋನು ಒಬ್ನೇ ಮಗ, ಬರೋ ಸೊಸೆನ ನಮ್ಮ ಮಗಳು ಅಂತ ಅನ್ಕೊಳ್ತೀವಿ. ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಹೆಣ್ಣು ಹೆತ್ತ ಅಪ್ಪ ಅಮ್ಮನಿಗೆ ಅದೇ ತಾನೇ ಬೇಕಾಗಿರೋದು. ನೀವೇನು ಯೋಚನೆ ಮಾಡಿ, ನಿಮ್ಮ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋ ಜವಾಬ್ದಾರಿ ನಮ್ದು. ನಮ್ಮ ಮೊಮ್ಮಗಳು ಒಳ್ಳೆ ಮನೆ ಸೇರ್ತಾ ಇದ್ದಾಳೆ ಅನ್ನೋ ಸೀರೆ ನೋಡು ಹೇಗೆ ಕಾಣಿಸ್ತದೆ ಅಂತ. ಋತ್ವಿಕ್ ಅವರೇ, ನಿಮ್ಮ ಹುಡುಗಿಗೆ ನೀವೇ ಸೀರೆ ಸೆಲೆಕ್ಟ್ ಮಾಡಿ. ನಾನು ಕೇಳಿದ್ದಕ್ಕೆ ನೋಡಿ ಹೇಗೆ ಮೂತಿನ ಅಂತಿರುಗಿಸಿದ್ಲು. ಏ ನಚ್ಚಿ, ಸಾಕು ಸುಮ್ಮನೆ ಇರೋ. ಇವ್ನು ಯಾವಾಗಲೂ ಹೀಗೆ, ಇವಳನ್ನ ರೇಗಿಸ್ತಾನೆ ಇರ್ತಾನೆ. ನಚ್ಚಿ ಸರಿ ಹೇಳ್ತಿದ್ದಾನೆ. ಹುಡುಗಿ ಹುಡುಗನ ಬಟ್ಟೆ ಸೆಲೆಕ್ಟ್ ಮಾಡಿದ್ರೆ, ಹುಡುಗ ಹುಡುಗಿ ಬಟ್ಟೆ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಜ್ಜಿ, ನೀವ್ ಹೇಳಿದ್ಮೇಲೆ ಮುಗೀತು. ನಾವೇನಿದ್ರು ಹುಡುಗನ ಕಡೆ. ಇದು ನಾವಂತೂ ಹುಡುಗಿ ಕಡೆ. ಏನತ್ತೆ ಕರೆಕ್ಟಾಗಿ ಹೇಳ್ದೆ ಭೂಮಿ. ಇಷ್ಟ ಆಗ್ಲಿಲ್ವಾ? ಅಯ್ಯೋ ದೇವ್ರೆ. ಅಜಿತಾ, ಭೂಮಿ ನಾನು ಯಾವ ಸೀರೆ ತೋರ್ಸಿದ್ರು ಸೆಲೆಕ್ಟ್ ಮಾಡ್ತಿಲ್ಲ ಕಣೋ. ನೀನಾದ್ರೂ ಬಂದು ಅವಳಿಗೊಂದು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡೋ. ನೀನೇ ಕಣೋ, ಬಾರೋ. ಭೂಮಿ, ನಿನ್ ಗಂಡನೇ ಸೆಲೆಕ್ಟ್ ಮಾಡ್ತಾನೆ, ಯಾವ್ದಾದ್ರು ಒಂದು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ಕೊ. ಗಂಡ ಹೆಂಡತಿ ಎಷ್ಟು ಅನನ್ಯವಾಗಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿದ್ದಾರೆ. ಹೆಂಡತಿ ಮನಸ್ಸಲ್ಲಿ ಏನಿದೆ ಅನ್ನೋದು ಗಂಡನಿಗೆ ಮೊದಲೇ ಗೊತ್ತಿದೆ. ನೋಡ್ರಿ ತೀಕ್, ಇವ್ರ ತರ ಇರಬೇಕು ನೀವಿಬ್ರು. ತಗೊಳ್ಳಿ, ಈಗ ಸೆಲೆಕ್ಟ್ ಮಾಡಿ ಸೀರೆ ಎಲ್ಲ ಪ್ಯಾಕ್ ಮಾಡಿ ಬಿಲ್ ಮಾಡಿಬಿಡಿ ಅಷ್ಟೇ. ಸದ್ಯ ಜಗತ್ತಿನ ಇತಿಹಾಸದಲ್ಲಿ ಇದೇ ಮೊದಲೇ ಸತ್ಯ ಅನ್ಸುತ್ತೆ. ಹೆಣ್ಮಕ್ಳು ಯಾವ ಬೇಡಿಕೆ ಇಲ್ಲದೆ ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಮತ್ತೆ ಉಸ್ತುವಾರಿ ಯಾರ್ದು? ಹಲೋ, ಹಾಂ ಸರ್, ಎಲ್ಲಿದ್ದೀರಾ? ಓ ಹೌದಾ, ಸರಿ ಸರ್, ಪ್ಲೀಸ್ ಆದಷ್ಟು ಬೇಗ ಬನ್ನಿ. ಪಾಪ್ಸಿ, ಜುವೆಲ್ರಿ ಅವ್ರು ಬರೋದು ಒಂದು ಸ್ವಲ್ಪ ಲೇಟ್ ಆಗತ್ತಂತೆ. ಅಷ್ಟೊತ್ತಿಗೆ ನಾವೆಲ್ಲ ಯಾಕೆ ತಿಂಡಿ ಮಾಡ್ಕೋಬಾರ್ದು? ಈ ಒಂದು ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ನಿಮ್ಮ ಕ್ವಾಲಿಟಿನ ಹಾಗೆ ಉಳಿಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಖಂಡಿತ ಅಜಿತ್ ಬ್ರೋ. ಆ್ಯಕ್ಚುಲಿ ದ ಟೆಕ್ ಹೆಲ್ಪ್ಸ್ ಅಸ್ ಅ ಲಾಟ್ ಇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೈಕ್ ನಮ್ಮದು ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಪ್ರೊಸೆಸ್ ಇರೋದ್ರಿಂದ ಲೈಕ್ ಕ್ವಾಲಿಟಿ ನಮ್ಮ ಕೈಯಲ್ಲೇ ಇರುತ್ತೆ. ಆ್ಯಂಡ್ ನಾವು ಇಲ್ಲಿ ಬೆಂಗಳೂರಲ್ಲೇ ಇರೋದ್ರಿಂದ ಡಿಸ್ಟ್ರಿಬ್ಯೂಷನ್ ಕೂಡ ಈಸಿ ಆಗೋಗುತ್ತೆ. ಅಲ್ಲ ನಶಿ, ಮಾತಾಡ್ತಿದ್ರೆ ನಮಗೆ ಹೊಸ ಪರಿಚಯ ಅನ್ಸೋದೇ ಇಲ್ಲ. ತುಂಬ ನಾಲೆಜಬಲ್ ಪರ್ಸನ್. ಋತ್ವಿಕ್ ಅವ್ರು ಮೊದಲೇ ಪೊಲೀಸ್ ಆಫೀಸರು. ಅವರು ಸಹಜವಾಗಿ ಮಾತಾಡಿದ್ರು ವಿಚಾರಣೆ ಥರ ಇರುತ್ತೆ. ನಿಮಗೇನು ಹಾಗೆ ಅನ್ಸಿಲ್ಲ ತಾನೆ? ಖಂಡಿತ ಇಲ್ಲ. ಅಲ್ಲ ಅಂಜು, ನೀನು ಆಚೆ ಕರ್ಕೊಂಬಂದಿದ್ದು ನೋಡಿ ಹುಡುಗನ ಜೊತೆ ಮಾತಾಡ್ಬೇಕೇನೋ ಅಂದ್ಕೊಂಡೆ. ನೀನು ನೋಡಿದ್ರೆ ಅಜಿತ್ ನೋಡ್ತಾ ನಿಂತಿದ್ಯಾ. ಏನು ಮಾಡಲಿ ಅಪ್ಪು, ನನ್ನ ಕೈಲಿ ಆಗ್ತಾನೇ ಇಲ್ಲ. ಅಂಜು, ಬಾಯಿಲಿ. ಸೂಳೇನ ಕರೀತಿದ್ದಾಳೆ. ನನಗೇನು ಗೊತ್ತು. ತಗೋ. ಏ ಅಪ್ಪು, ನೀನ್ ಇಲ್ಲೇನೆ ಮಾಡ್ತಿದ್ಯಾ? ಬಾ ಒಳಗೆ ಬಾ ಅಂದೆ. ಅಂಜು, ಮದ್ವೆ ಆಗೋ ಹುಡ್ಗ ಇಲ್ಲಿರ್ಬೇಕಾದ್ರೆ ನೀನ್ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅಂಜು, ನಿಮ್ ಹುಡ್ಗಂಗ್ ನಿನ್ ಕೈಯಾರೆ ಸ್ವೀಟ್ ತಿನ್ಸು. ಏನ್ ನೋಡ್ತಿದ್ಯಾ? ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ಗಂಡು ಮಕ್ಳಿಗೆ ನಾಚಿಕೆ. ಅರೆ, ನೀನ್ ನೋಡ್ತಾನೆ ಇರ್ತೀಯ. ಬಾ 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 ಬಾ, ಕುತ್ಕೋ, ತಗೋ. ಭೂಮಿ, ಈಗಿನ ಕಾಲ ಟ್ರೆಂಡ್ ಹಂಗೆ. ಇಟ್ಕೊಂಡಜ್ಜಿ, ಕರೆಕ್ಟಾಗಿ ಹೇಳಿದ್ರಿ.
ಅಂಜು ಏನ್ ನೋಡ್ತಿದ್ಯಾ, ಕೊಡೋರ್ಗೆ. ಎಲ್ಲ ಅವ್ರಿಗೆ ಕೊಟ್ಬಿಟ್ರೆ ನೀನೇನ್ ತಿಂತ್ಯಾ? ತಗೋ, ಇದು ನೀನ್ ತಿನ್. ನಾನು ನಮ್ಮ ಯಜಮಾನ್ರು ಅದನ್ನ ಸ್ಪೆಷಲ್ ಆಗಿ ತಿಂತೀವಿ ಅಲ್ವಾ ಸಾಹೇಬ್ರೆ? ನೀನೇನು ಹೇಳ್ತೀನಿ ಬಚ್ಚಿ ನೋಡಿದೆ ಅವಳ ಮುಖ ಭಾವನೆ. ಅಜಿತ್ರ ಪಕ್ಕಕ್ಕೆ ಯಾರೇ ಕುತ್ಕೊಂಡ್ರು ಕೂಡ ಅವಳಿಗೆ ಪೊಸೆಷನ್ ಶುರು ಆಗ್ಬಿಡುತ್ತೆ. ಋತ್ವಿಕ್ ಅವ್ರೆ, ನಮ್ಮ ಅಂಜು ನೋಡಿ ನಿಮ್ ಪಕ್ಕದಲ್ಲಿ ಕುತ್ಕೊಳ್ಳೋದಕ್ಕೆ ಎಷ್ಟು ನಾಚಿಕೆ ಪಡ್ತಾಳೆ. ಅಂಜು, ತಲೆ ತಕ್ಕಿಸ್ಕೊಂಡು ಕೂತಿದ್ಯಾ ನೀನು. ಹಾಗಂದ್ರೆ ಋತ್ವಿಕ್ ಅವರು ನಿನ್ಗೆ ಓಕೆ ಅಂತ. ಋತ್ವಿಕ್ ಅವ್ರೆ, ನಮ್ ಕಡೆ ಎಲ್ಲ ಹೀಗೆ ಓಕೆ ಅಂತ ಹೇಳೋದು. ನೋಡಿ, ಅವಳ ಮುಖ ನೋಡೋದಕ್ಕೆ ಎಷ್ಟು ಕೆಂಪಾಗ್ಬಿಡಿದೆ, ಅಷ್ಟು ನಾಚಿಕೆ ಪಡ್ಕೋತಿದ್ದಾಳೆ ಅಂತ ಅರ್ಥ. ಈ ನಿಶ್ಚಿತಾರ್ಥದ ಬದಲು ನಿಮ್ಮಿಬ್ರಿಗೂ ಮದ್ವೆನೇ ಮಾಡ್ಬಿಟ್ಟಿರ್ಬೇಕಿತ್ತು, ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ ಸಾಹೇಬ್ರೆ? ಏಯ್, ನನ್ನ ಮನ್ಸಲ್ಲಿ ಇದ್ದೀನಿ, ನಿನ್ನ ಮೌತಲ್ಲಿ ಹೇಳ್ಬಿಟ್ಟೆ ಭೂಮಿ. ಎಕ್ಸಾಕ್ಟ್ಲಿ ಕರೆಕ್ಟೇ. ಋತ್ವಿಕ್ ತುಂಬಾನೇ ಒಳ್ಳೆ ಹುಡುಗ, ಒಳ್ಳೆ ವಿಷನ್ ಇದೆ, ಮಾಡಿದ್ರು ತಪ್ಪೇನೇ ಇಲ್ಲ. ಎಲ್ರೂ ಒಳಗೆ ಬರ್ಬೇಕಂತೆ, ಅಮ್ಮ ಕರೀತಿದ್ದಾರೆ. ಆಯ್ತಲ್ಲಪ್ಪ, ದೊಡ್ಡವರು ಆರ್ಡರ್ ಆಗಿದೆ, ನಡಿ ಹೋಗೋಣ. ಸಾಹೇಬ್ರೆ, ನಾವಿಬ್ರು ಒಟ್ಟಿಗೆ ಹೋಗೋಣ. ಬನ್ನಿ. ಹೊರಡಲ್ವಾ? ಅಂತೂ ಇಂತೂ ಒಡವೆ ಶಾಪಿಂಗು ಮುಗಿಯೋ ಹಂತಕ್ಕೆ ಬಂತು. ಮದುವೆನೂ ಇದೇ ಥರ ಆಗ್ಬಿಟ್ರೆ ತುಂಬ ಸಂತೋಷವಾಗಿರುತ್ತೆ. ಖಂಡಿತ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ, ನಾವು ಅಂದ್ಕೊಳ್ಳೋದು ಅದನ್ನೇ. ಹಾ, ಮತ್ತೆ ಈ ಓಲೆ ತುಂಬ ಚೆನ್ನಾಗಿದೆ, ನೀನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಂಗೆ ಕೊಡಬೇಕು ಅನ್ನಿಸ್ತು ಅಂದಲ್ಲ, ಬೇಡ ಅನ್ಬೇಡ. ನಿಂಗೆ ನೋಡೋದಕ್ಕೆ ಇಷ್ಟ ಆಗಲಿಲ್ವಾ? ತುಂಬ ಚೆನ್ನಾಗಿದೆ ಸಾಹೇಬ್ರೆ. ಅಲ್ವೋ, ಇಷ್ಟಕ್ಕೂ ನಿನ್ ಸೆಲೆಕ್ಷನ್ ನ ಇಷ್ಟಪಡದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ನನ್ ಸೊಸೆ ಭೂಮಿ. ಕರೆಕ್ಟಾಗಿ ಹೇಳಿದೆ ಮದರ್ ಇಂಡಿಯಾ. ನಮ್ ಬ್ರೋ ಓಕೆ, ಬಟ್ ಅವನ ಚಾಯ್ಸ್ ಮಾತ್ರ ಸೂಪರ್ ಆಗಿದೆ. ಅದಕ್ಕೆ ತಾನೇ ಇಂಥ ಒಳ್ಳೆ ಅತ್ತಿಗೆ ಸಿಕ್ಕಿರೋದು ನಂಗೆ. ಕರೆಕ್ಟ್. ಇಷ್ಟೆಲ್ಲ ಇಲ್ಲಿ ನಡೀತಿರುವಾಗ ನನ್ನ ಮೊಮ್ಮಗ ಅವನ ಹೆಂಡತಿ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾನೆ ನೋಡು. ನಿಜವಾಗ್ಲಮ್ಮ, ತುಂಬ ಪುಣ್ಯ ಮಾಡಿದೀಯ ನೀನು. ಅದು ಸರಿ ಅಜ್ಜಿ, ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ನಾನು ತುಂಬಾನೇ ಪುಣ್ಯ ಮಾಡಿದ್ದೆ. ನಕ್ಷಿ, ಇದ್ ನೋಡು, ಅಂಜು ಚೆನ್ನಾಗಿ ಒಪ್ಪುತ್ತಲ್ಲ ಇದು. ಅತ್ತೆ, ಏನ್ ಪ್ರಶ್ನೆ ಅಂತ ಕೇಳ್ತೀರಾ? ಹಾ, ನಮ್ ಅಂಜು ಗೊಂಬೆ ಇದ್ದಂಗಿದ್ದಾಳೆ. ಅವಳಿಗೆ ಏನ್ ಹಾಕಿದ್ರು ಚೆನ್ನಾಗಿ ಕಾಣ್ತಾಳೆ ಅಲ್ವಾ? ನೀ ಹೇಳಿದ್ಮೇಲೆ ಮುಗೀತು ಬಿಡು. ಮಾವ ಫೋನ್ ಮಾಡ್ತೀಯಾರ? ಹೌದಾ? ಒಳ್ಳೆ ಟೈಮಲ್ಲೇ ಫೋನ್ ಮಾಡ್ದ. ರಿಸೀವ್ ಮಾಡು. ಲೌಡ್ ಸ್ಪೀಕರ್ ಹಾಕು. ಹಾ, ಮಾವ ಹೇಳಿ. ಏನು ಎಂಗೇಜ್ಮೆಂಟ್ ಶಾಪಿಂಗ್ ಎಲ್ಲ ಜೋರಾಗಿ ನಡೀತಿದ್ಯಾ? ಸಕ್ಕದಾಗಿ ನಡೀತಾ ಇದೆ ಮಾವ. ಆದ್ರೆ ನಾವೆಲ್ಲ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಆದಷ್ಟು ಬೇಗನೆ ಬರ್ತೀನಿ. ನಮ್ಮ ಮಂಜುಗೇನು ಯಾವ ಥರ ಸೀರೆ ಉಡ್ಸಿದ್ರು ಗೊಂಬೆ ಗೊಂಬೆ ಥರ ಕಾಣ್ತಾಳೆ. ಹಾ ಹಾ, ನಿಜ ಬಾವಾ. ದೇವಿಯನಿ, ಅಂಜುಗೆ ಏನು ಬೇಕಾದರೂ ಯೋಚನೆ ಮಾಡಬೇಡ ಅಂತ ಹೇಳು. ಕಣ್ಣು ಮುಚ್ಕೊಂಡು ತಗೊಳ್ಳೋದಕ್ಕೆ ಹೇಳು. ಖಂಡಿತ ಖಂಡಿತ, ನೀವು ಬೇಗ ಬನ್ನಿ. ಮಾವ ಒಂದು ನಿಮಿಷ.
ನಾನು ಒಂಚೂರು ಆಚೆಗೆ ಮಾತಾಡ್ಕೊಂಡು ಆಯ್ತು. ಮಾವ ಅತ್ತೆ ಬಗ್ಗೆ ಏನಾರು ಅಪ್ಡೇಟ್ಸ್ ಇದೆಯಾ? ಯಾರೋ ಒಂದು 2-3 ಜನ ಅಪರಿಚಿತರು ಒಂದು ಹೆಂಗಸಿನ ಫೋಟೋ ಇಟ್ಕೊಂಡು ಸಿಟಿ ಕಡೆ ಎಲ್ಲ ಇವ್ರು ನೋಡಿದಿರ ಅಂತ ಕೇಳ್ಕೊಂಡು ಓಡಾಡ್ತಾ ಇದ್ದಾರಂತೆ. ಆ ವಿಷಯ ಇಲ್ಲಿ ಲೋಕಲ್ ಪೊಲೀಸ್ಗೆ ಗೊತ್ತಾಗಿದೆ. ಅವ್ರು ಯಾರೇ ಇರಲಿ ಅವ್ರನ್ನ ಹುಡುಕಿ ಎತ್ತಾಕೊಂಡು ಬರ್ತೀವಿ ಅಂತ ಎಲ್ಲರೂ ಹೊರಟಿದ್ದಾರೆ. ಶೋರ್ ಮಾವ, ಒಳ್ಳೇದಾಯ್ತು ಅಂದರೆ ಸಾಕು. ಅಂದಾಗೆ ನೀವು ಟೈಮ್ಗೆ ಊಟ ಮಾಡಿ. ಯಾವುದೋ ಟೆನ್ಷನಲ್ಲಿ ನಿಮ್ಮ ಹೆಲ್ಪ್ನ ನೆಗ್ಲೆಕ್ಟ್ ಮಾಡಬೇಡಿ. ಅದನ್ನು ನಾನು ನೋಡ್ಕೊತೀನಿ. ನೀನು ಅಲ್ಲೇ ದೇವೇನಿ ಜೊತೆ ಇದ್ದು ಎಂಗೇಜ್ಮೆಂಟಿಗೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ನೋಡ್ಕೊ, ಸರಿನಾ? ಸರಿ ಮಾವ, ನೀವು ಹುಷಾರು. ಓಕೆ. ಅಜಿತಾ, ಭೂಮಿ ನೋಡೋ. ನೋಡು ನಮ್ಮ ಅಯ್ಯೋ ದೇವ್ರೇ, ಇವ್ನಿಗೆಲ್ಲ ಹೇಳ್ಬೇಕು. ನೀನೇನ್ ಕೂತಿದ್ಯಾ ಇದಳ ಮೇಲೆ? ನನ್ ಮಗನ್ ಸರಿಯಾಗಿ ಗೊತ್ತಾಗ್ತಿಲ್ಲ ಇದಳ ಮೇಲೆ. ಈಗ ನೋಡೋ ಅಜಿತಾ, ನೀನ್ ಸೆಲೆಕ್ಟ್ ಮಾಡಿರೋ ಓಲೆ ಹಾಕೊಂಡಿದ್ದಾಳೆ ಕಣೋ. ಅಂಚು ಅಜ್ಜು, ಅಜ್ಜು ಏನ್ ಮಾಡ್ತಿದ್ಯಾ? ರಿಲ್ಯಾಕ್ಸ್. ಏನೇ ಇದು? ಏನು ನೀನು ನಗುತ್ತಾರ? ಏನಾಯ್ತು? ಯಾಕಂದ್ರೆ ನನಗೆ ಇದರ ಅವಶ್ಯಕತೆ ಇಲ್ಲ. ಅದಕ್ಕೆ ಏನಂತ ಹೇಳಿ ಕಳಿಸ್ತೇಮೋ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀಯ ಅಂತ. ಆದ್ರೆ ಎಂಗೇಜ್ಮೆಂಟ್ಗೆ ಈ ಬಟ್ಟೆ ಒಡವೆ